ಅಲ್ಲ ಹೊಸಾತು. ಹೊಶ್ವತಾ ಬಿಸ್ಕೆಟ್ ತಿಂತೀಯಾ? ಸೂಪರ್ ಇದ್ದ. ತುಂಬಾ ಜನ ಕೇಳಿರೋ ಪ್ರಶ್ನೆ, ನಾನು ನನ್ನ ಮಗುಗೆ ಬಿಸ್ಕೆಟ್ ಕೊಡ್ಬೋದಾ ಅಥವಾ ನಿಮ್ಮ ಪ್ರಾಡಕ್ಟ್ಸ್ ಕೊಡ್ಬೋದಾ ಅಂತ. ಖಂಡಿತವಾಗಿ ಕೊಡ್ಬೋದು. ಈ ಹೆಜ್ಜೆ ಶುರುವಾಗಿದ್ದೇ ನನ್ನ ಮಗಳು ಚಿಕ್ಕವಳಿದ್ದಾಗ. ಹಾಗಾಗಿ ಈ ಕುಕೀಸ್ನಲ್ಲಿ ನಾನು ತುಂಬ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಜಾಗ್ರಿ ಪೌಡರ್ ಯೂಸ್ ಮಾಡ್ತೀನಿ. ಹಾಗೆ ತುಂಬ ನಟ್ಸ್ಗಳು ಅಂದರೆ ವಾಟರ್ಮೆಲನ್ ಸೀಡ್ಸ್, ಕ್ಯಾಶ್ಯೂ ನಟ್ಸ್, ಬಾದಾಮ್, ಇದರಿಂದ ಇನ್ನೂ ತುಂಬ ನಟ್ಸ್ ಯೂಸ್ ಮಾಡಿ ಈ ಕುಕೀಸ್ನ ಮಾಡಿರ್ತೀನಿ. ಸೆಸಮೆ ಸೀಡ್ಸ್ ಯೂಸ್ ಮಾಡ್ತೀನಿ, ಚಿಯಾ ಸೀಡ್ಸ್, ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ ಏನಂತೀರ ಅದೆಲ್ಲ ಮಾಡ್ತೀನಿ. ಇದು ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ತುಂಬ ಪೇರೆಂಟ್ಸ್ಗೆ ಅದೊಂದಿರುತ್ತೆ, ಇದೆಲ್ಲ ಸೀಡ್ಸ್ನ ಮಕ್ಕಳ ಫುಡ್ಡಲ್ಲಿ ಹೆಂಗೆ ಇನ್ಕ್ಲೂಡ್ ಮಾಡೋದು ಅಂತ. ಇದೊಂದು ಕುಕೀಸ್ ಕೊಟ್ಟರೆ ನಿಮ್ಮ ಮಗುಗೆ ತುಂಬ ನ್ಯೂಟ್ರಿಯೆಂಟ್ಸ್ ಕವರ್ ಆಗುತ್ತೆ. ಹಾಗೆಯೇ ಇದನ್ನು ನಾನು ಯಾವುದೇ ರಿಫೈನ್ಡ್ ಆಯಿಲ್ ಅಥವಾ ಮೈದಾ ಯೂಸ್ ಮಾಡಿಲ್ಲ. ಇದಕ್ಕೆ ನಾನು ರಾಗಿ ಹಾಗೆ ಬೆಣ್ಣೆದಿಂದ ಮಾಡಿರ್ತೀನಿ. ಹಾಗಾಗಿ ಈ ಕುಕೀಸ್ ನಿಮ್ಮ ಮಕ್ಕಳಿಗೆ ನೀವು ಗಿಲ್ಟ್ ಫ್ರೀ ಆಗಿ ಕೊಡ್ಬೋದು, ಹಾಗೆ ನೀವು ಕೂಡ ತಿನ್ಬೋದು. ಹಾಗೆಯೇ ರಾಗಿ ಲಡ್ಡು ಕೂಡ. ರಾಗಿ ಲಡ್ಡುದಲ್ಲಿ ಪೀನಟ್ ಯೂಸ್ ಮಾಡಿರ್ತೀನಿ, ಮತ್ತು ಜಾಗರಿ, ರಾಗಿ ಇವಿಷ್ಟೇ ಇರೋದು. ಶುದ್ಧವಾದ ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡಿರ್ತೀನಿ. ಮತ್ತು ಉಳಿದಿರೋ ಏರ್ ಫ್ರೈಡ್ ಐಟಮ್ಸ್ನಲ್ಲಿ ಮೊದಲೇ ಹೇಳಿದಾಗೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀನಿ. ಅದು ಮಸಾಲ ಮಿಕ್ಸಿಂಗ್ಗೆ ಅಷ್ಟೇ. ಮತ್ತು ಏರ್ ಫ್ರೈಡ್ ಐಟಮ್ಸ್ನ ನೀವು ನಿಮ್ಮ ಮಕ್ಕಳಿಗೆ ಹಲ್ಲು ಬಂದಮೇಲೆ ಖಂಡಿತವಾಗಿ ಕೊಡ್ಬೋದು. ನೀವು ಗಿಲ್ಟ್ ಫ್ರೀ ಆಗಿ ನಿಮ್ಮ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಹಾಗೆಯೇ ನಾನು ಯೂಸ್ ಮಾಡೋ ಪ್ರಾಡಕ್ಟಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಯಾಕಂದರೆ ನಾನು ಬೇರೆಯವ್ರಿಗೆ ಕೊಡೋಕ್ಕೆ ಅಂತ ಯಾವ ಪ್ರಾಡಕ್ಟ್ ಯೂಸ್ ಮಾಡಿ ಕುಕೀಸ್ ಮಾಡಿರ್ತೀನೋ ಅದನ್ನೇ ನನ್ನ ಮಗಳು ಕೂಡ ತಿಂತಾನೆ. ಹಾಗಾಗಿ ನಾನು ಯಾವುದೇ ಲೋ ಕ್ವಾಲಿಟಿ ಐಟಮ್ಸ್ನ ಯೂಸ್ ಮಾಡಲ್ಲ. ನಾನು ಪ್ರೀಮಿಯಂ ಕ್ವಾಲಿಟಿನೇ ಯೂಸ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಬಟರ್ ಮತ್ತು ತುಪ್ಪಕ್ಕೆ ಕೇವಲ ಅಕ್ಷಯಕಲ್ಪದ್ದು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕಾಜು ಇವೆಲ್ಲ ಪ್ರೀಮಿಯಂ ಕ್ವಾಲಿಟಿದೇ ಯೂಸ್ ಮಾಡಿರ್ತೀನಿ. ಹಾಗೆ ಇನ್ ಕೇಸ್ ನಿಮಗೆ ಯಾವುದಾದ್ರೂ ಅಲರ್ಜೀಸ್ ಇದೆ, ಯಾವುದಾದ್ರೂ ನಟ್ಸ್ ಅಥವಾ ಹಿಟ್ಟುಗಳಿಂದ ಅಲರ್ಜೀಸ್ ಇದ್ದರೆ ಅದನ್ನು ನನ್ನ ಹತ್ರ ಖಂಡಿತವಾಗಿ ನೀವು ಯೂಸ್ ಮಾಡ್ತೀರಾ ಅಂತ ಒಂದು ಮಾತು ಕೇಳಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಕೂಡ ಮಾಡ್ಬೋದು. ಸ್ಪೈಸ್ ಅಥವಾ ಸ್ವೀಟ್ ಅದನ್ನು ನೀವು ಕಸ್ಟಮೈಸ್ ಮಾಡಿ ಖಂಡಿತ ಮಾಡಿಸ್ಕೊಂಡು ತಗೊಳ್ಬೋದು. ನನ್ನ ಹೆಜ್ಜೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ನಿಮ್ಮವ್ರಿಗೆ ಶೇರ್ ಮಾಡಿ.